ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ. ಇವತ್ತು ಏನು ಹೇಳ್ತಾ ಇದ್ದೇನೆಂದರೆ ಕುಬೇರ ಪೂಜಾ ಅಂದರೆ ಸೇರಿನ ಪೂಜೆನ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ತುಂಬ ಜನರು ಎಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಈ ಥರ ಸೇರು ಬರುತ್ತೆ. ಈ ಸೇರಿನ ಪೂಜೆನ ಮಾಡಿದರೆ ನಾವು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ. ಕುಬೇರ ಈ ಥರ ತಿರುಪತಿಯಲ್ಲೂ ಸಿಗುತ್ತೆ ಮತ್ತು ಮಂತ್ರಾಲಯಲ್ಲಿ ಸಿಗುತ್ತೆ. ಕೊಲ್ಲಾಪುರ ಲಕ್ಷ್ಮೀ ಇರುವಂಥ ಸ್ಥಳದಲ್ಲಿ ಸಿಗುತ್ತೆ. ಇದನ್ನು ತಂದು ನಾವು ಅರಿಶಿನ ಕುಂಕುಮನ ಹಾಕಿ ಪೂಜೆನ ಮಾಡಿ ಅದರಲ್ಲಿ ಅಕ್ಷತ ಹೂವು, ಬೆಳ್ಳಿ ಹೂವು ಇದ್ದರೆ ಹಾಕಿ, ಇಲ್ಲ ಅಂದರೆ ನಡೆಯುತ್ತೆ. ಶಂಖ ಚಕ್ರ ಎಲ್ಲ ಹಾಕಬೇಕು. ಮೇಲ್ಗಡೆ ಅಕ್ಕಿ ಹಾಕಿ ಅರಿಶಿನ ಕುಂಕುಮನ ಹಾಕಿ ಮತ್ತು ಬೆಳ್ಳಿ ನಿಮ್ಮ ದುಡ್ಡಿದ್ದರೆ ಇಡಬೇಕು. ಇಲ್ಲಾಂದ್ರೆ ಯಾವುದಿದೆ ಅದೇ ದುಡ್ಡನ್ನು ಇಟ್ಟು ಹೂವನ್ನ ಇಟ್ಟು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋದರಿಂದ ಕುಬೇರನು ಸೇರು ಹಳದಿನಂತೆ ಬಂಗಾರ, ಆ ಥರ ನೀವು ಬಂಗಾರ ಬೆಳ್ಳಿ ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ. ಈ ಥರ ಒಂದು ಪ್ಲೇಟ್ನಲ್ಲಿ ದುಡ್ಡನ್ನು ಇಟ್ಟು ಅದರ ಮೇಲ್ಗಡೆ ಇಡಬೇಕು. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಪೂಜೆಯನ್ನು ಯಾವಾರ ಮಾಡಬೇಕು ಅಂದರೆ ಶುಕ್ರವಾರ ಮಾಡಬೇಕು. ಶುಕ್ರವಾರ ದ್ವಾದಶಿ ಬಂದರೆ ತುಂಬ ಒಳ್ಳೆಯದು. ಹುಣ್ಣಿಮೆಗಳನ್ನು ಮಾಡಬೇಕು. ಅಕ್ಷಯ ತೃತೀಯ, ಯುಗಾದಿ ಹಬ್ಬ, ಸಂಕ್ರಾಂತಿ, ಯಾವುದೇ ದೊಡ್ಡ ಹಬ್ಬದಿಂದ ನಾವು ಈ ಪೂಜೆ ಮಾಡಲು ಸ್ಟಾರ್ಟ್ ಮಾಡಬೇಕು. ಪ್ರತಿ ಶುಕ್ರವಾರ ದಿವಸ ಈ ಪೂಜೆಯನ್ನು ಮಾಡಬೇಕು. ಈ ಪೂಜೆ ಮಾಡೋದರಿಂದ ತುಂಬ ಸಾಕಷ್ಟು ದುಡ್ಡು ಬರುತ್ತೆ. ಎಲ್ಲ ಥರದಲ್ಲಿ ಲಾಭಗಳಾಗುತ್ತೆ ಈ ಪೂಜೆ ಮಾಡೋದರಿಂದ. ಪೂಜೆ ಮಾಡಿದ ಅಕ್ಕಿಗಳನ್ನು ನಾವು ಅನ್ನ ಮಾಡಲು ಬಳಸ್ಬೋದು. ಶುದ್ಧ ಸ್ನಾನವನ್ನು ಮಾಡಿ ಅನ್ನ ಮಾಡಿದರೆ ಅದು ಪ್ರಸಾದ ಆಗುತ್ತೆ. ಪೂಜೆನೂ ಹೀಗೆ ಮಾಡ್ತಾ ಬರಬೇಕು. ನೀವು ಸ್ವಲ್ಪ ಸ್ವಲ್ಪ ಅನ್ನವಾದರೂ ಮಾಡಿಕೊಳ್ಳಿ, ಇಲ್ಲ ಒಟ್ಟಿಗೆ ನೀವು ಒಂದು ಕಡೆ ಅಕ್ಕಿಯನ್ನು ಒಂದು ಕಡೆ ಇಟ್ಟು ನಂತರ ಒಮ್ಮೆ ಆದರೂ ಮಾಡಿಕೊಳ್ಬೋದು. ಇದು ಪ್ರತಿ ಶುಕ್ರವಾರ ಚೇಂಜ್ ಮಾಡಬೇಕು ಅಕ್ಕಿಯನ್ನು. ಒಮ್ಮೆ ಸಾಕಷ್ಟು ದುಡ್ಡು ಇರುತ್ತೆ, ಆದರೆ ಅದರಿಂದ ಮನೆಯಲ್ಲಿ ನೆಮ್ಮದಿ ಅಂತರ ಇರೋದಿಲ್ಲ, ದುಡ್ಡಿನ ಉಪಯೋಗ ಆಗೋದಿಲ್ಲ. ಆ ಥರ ದುಡ್ಡಿದ್ದರೂ ಈ ಪೂಜೆ ಮಾಡೋದ್ರಿಂದ ಎಲ್ಲ ಥರದ್ದು ಒಳ್ಳೆಯ ಉಪಯೋಗ ಆಗುತ್ತೆ ದುಡ್ಡು. ನೋಡಿದ್ರಲ್ಲ ವಿಡಿಯೋ, ಇನ್ನೊಬ್ಬರಿಗೂ ಶೇರ್ ಮಾಡಿ.